ಇಲ್ದಿದ್ರೆ ದಯವಿಟ್ಟು ಹೇಗಾದರೂ ಈ ಎಲ್ಲ ಚಿತ್ರಗಳನ್ನು ಎಲ್ಲರೂ ನೋಡುವಂತೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಶ್ರುತಿ ಅವರಿದ್ದಾರೆ, ಪವನ್ ಅವರಿದ್ದಾರೆ, ಇವರೆಲ್ಲರೂ ಐ ಆಮ್ ಶೋರ್ ದೇ ಆರ್ ಕೀಪಿಂಗ್ ಇನ್ ಟಚ್ ವಿತ್ ವಾಟ್ಸ್ ಹ್ಯಾಪನಿಂಗ್ ಇನ್ ದಿ ಶಾರ್ಟ್ ಫಿಲ್ಮ್. ಇದು ನನಗಿರಲಿಲ್ಲ, ಬಟ್ ಇದು ನೋಡಿದ್ರೆ ಐ ವಾಸ್ ಮೈಂಡ್ ಬ್ಲೋನ್. ಪ್ರತಿಯೊಂದು ಚಿತ್ರವೂ ಅದರಲ್ಲಿರೋ ಟೆಕ್ನಿಕಲ್ ಪ್ರೋಗ್ರೆಸ್ ಆಗಲಿ, ಸೊ ಆ್ಯಂಡ್ ಹೆನ್ಸ್ ಐ ಆಮ್ ರಿಕ್ವೆಸ್ಟಿಂಗ್ ಇದು ಹೇಗಾದರೂ ಎಲ್ಲರೂ ನೋಡುವಂತೆ ಆಗಲಿ ಅಂತ. ಹಾಗೆಯೇ ಇಲ್ಲಿ ಟೋನಿ ಜಾಯ್ಸ್ಟನ್ ಅವರಿದ್ದಾರೆ, ಅಲ್ಲಿ ತ್ರಿಕಾಲಂ ಅನ್ನೋ ಒಂದು ಚಿತ್ರಕ್ಕೆ ಎಡಿಟಿಂಗ್ಗೆ ಅಂತ ಇದು ಕೊಟ್ವಿ. ಇಟ್ ವಾಸ್ ಸೋ ವೆಲ್. ಅದರಲ್ಲಿ ಎಡಿಟಿಂಗ್ ಹೇಗಿತ್ತು ಅಂದರೆ ಅದು ಪೇಪರಲ್ಲೇ ಬರೆದು ತದನಂತರ ಸುಮ್ಮನೆ ಎಡಿಟ್ ಮಾಡಿದ್ರ ಅಥವಾ ಆ್ಯಕ್ಚುಲಿ ಎಡಿಟಿಂಗಲ್ಲಿ ರೂಪಿಸಿದ ಚಿತ್ರವ ಅಂತ. ಬಟ್ ಸ್ಪೆಷಲ್ ಮೆನ್ಷನ್ ಟು ಟೋನಿ. ಎಲ್ಲಿದ್ದಾರೆ ಗೊತ್ತಿಲ್ಲ, ಅಲ್ಲಿದ್ದಾರೆ. ಬಿಕಾಸ್ ಐ ಥಿಂಕ್ ಹಿ ಹಸ್ ಡನ್ ಎವ್ರಿಥಿಂಗ್ ಫಾರ್ ದಟ್ ಫಿಲ್ಮ್ ಅಲ್ವಾ ಸರ್? ನೀವು ಡೈರೆಕ್ಷನ್, ರೈಟಿಂಗು, ಎಡಿಟಿಂಗ್, ಮ್ಯೂಸಿಕ್, ಸೌಂಡ್ ಎಫೆಕ್ಟ್ಸು, ಎಡಿಟಿಂಗ್ ಎಲ್ಲವೂ ಅವರೊಬ್ಬರು ಮಾಡಿದ್ದಾರೆ. ಹಾಗಾಗಿ ಅವರನ್ನು ಇಲ್ಲಿ ನೋಡಿದೆ, ಅದನ್ನು ಹೇಳ್ಬೋಣ ಅಂತ. ಇನ್ನು ಒಂದು ಐ ಥಿಂಕ್ ಆಲ್ ಆಫ್ ಇಸ್ ಹ್ಯಾವ್ ಟು ಮೆನ್ಷನ್ ದಿಸ್. NRI ಚಿತ್ರಗಳು ಕೂಡ ಸಬ್ಮಿಟ್ ಆಗಿದ್ವು ಈ ಒಂದು ಕಾಂಪಿಟೇಷನ್ಗೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಫಸ್ಟ್ ರೌಂಡಲ್ಲಿ ಕೆಲವನ್ನ ಎಲಿಮಿನೇಟ್ ಮಾಡಿ, ಕೆಲವನ್ನ ಸೆಲೆಕ್ಟ್ ಮಾಡಿ, ಫೈನಲಲ್ಲೂ ಕೂಡ ವಿ ಡಿಡ್ ಟೇಕ್ ಅ ಲುಕ್ ಅಟ್ ಫ್ಯೂ ಫಿಲ್ಮ್ಸ್. ಅನ್ಫಾರ್ಚುನೇಟ್ಲಿ ಈ ಎಲ್ಲ ಬೇರೆ ಚಿತ್ರಗಳಿದ್ದ ಒಂದು ಎಕ್ಸಲೆನ್ಸ್ ಸ್ಟ್ಯಾಂಡರ್ಡ್ನಲ್ಲಿ ಅದು ಸ್ವಲ್ಪ ಎಲ್ಲೋ ಇಟ್ ಫೆಲ್ ಶಾರ್ಟ್. ಹಾಗಾಗಿ ವಿ ಹ್ಯಾಡ್ ಟು not consider any of those, but it doesn't mean that they were hopefully it doesn't go out as a discouraging message. It's just that these films were far more superior. ಹಾಗಾಗಿನೇ ಓವರ್ ಆಲ್ ಫೆಸ್ಟಿವಲ್ ಸ್ಟ್ಯಾಂಡರ್ಡ್ ಅನ್ನು ನಾವು ಇದೇ ಒಂದು ಲೆವೆಲ್ ಅಲ್ಲಿ ಇಡಬೇಕು ಅಂತ ಹೇಳಿ ಅನ್ಫಾರ್ಚುನೇಟ್ಲಿ ವಿ ಕುಡಂಟ್ ಕನ್ಸಿಡರ್ ದಿ NRI films for any awards. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.